ಒಕ್ಕೂಟಕ್ಕೆ ಜಯವಾಗಲಿ. ಕನ್ನಡ ಪರ ಹೋರಾಟಗಾರ ಒಕ್ಕೂಟಕ್ಕೆ ಜಯವಾಗಲಿ. ಕನ್ನಡ ಪರ ಸಂಘಟನೆಗಳಿಗೆ ಜಯವಾಗಲಿ. ರೈತ ಪರ ಸಂಘಟನೆಗಳಿಗೆ ಜಯವಾಗಲಿ. ಇಲ್ಲಿ ಹೊರಗೆ ಇಲ್ಲಿ ಬರ್ರಿ. ನಾಳೆ ಕರ್ನಾಟಕ ಬಂದ್ ಇದೆ. ಕನ್ನಡ ಬರ್ತಿದ್ದೀರಾ? कन्नड़ हिंदी 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 भी आने को दो. कल कर्नाटक बंद है तो आपका भी महाराष्ट्र बस सभी तो थोड़ा बंद करना पड़ेगा. फिर भी कोई भी क्या भी करेगा तो दूसरे के लिए हम जवाबदारी नहीं है. आपको कर्नाटक बंद पूरा कर्नाटक बंद के वास्ते आपको हम मनवी कर रहे हैं. महाराष्ट्र बस वाले को भी आप महाराष्ट्र बंद करवा के तो शाम का 6 बजे के बाद में चालू हो जाता है. शाम का 6 बजे कल पूरा कर्नाटक पूरा बंद है. हाँ नाಳೆ कर्नाटक बंद ಐತೆ. ಬೆಳಿಗ್ಗೆ 6ರಿಂದ ಸಂಜೆ 6 ಮಟ ನೀವು ಒಂದು 6 ಗಂಟೆ ಮಟ ನೀವು ಬಂದ್ ಮಾಡಿ ನಮ್ಮ ಜೊತೆಗೆ ಹೋರಾಟಕ್ಕೆ ನೀವು ಬರಬೇಕು. ಎಲ್ಲರೂ ಸಹಕರಿಸಬೇಕು. ನಮ್ಮ ಕನ್ನಡ ಚಾಲಕರು ನಮ್ಗೆ ದಯಮಾಡಿ ನಮಗೆ ಬೆಂಬಲ ಕೊಡಬೇಕು. ಈ ಬೆಂಬಲಕ್ಕೆ ನೀವೆಲ್ಲ ಬಸ್ ಚಾಲಕರು ನಮ್ಮನ್ನು ಬಂದ್ ಮಾಡಿ ಬಸ್ಗಳು ನಾಳೆ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲಿಸಿದಂತ ಬೆಳಗಾವಿ ಬಂದ್ ಕರೆ ಕೊಟ್ಟಿದ್ದು. ಬೆಳಗಾವಿ ಅಂತಲ್ಲ ಅಖಂಡ ಕರ್ನಾಟಕ ಬಂದ್ ಇದೆ. ಆ ಬಂದ್ಗೆ ನಿಮ್ಮೆಲ್ಲ ಬಸ್ ಚಾಲಕರು ನೀವು ನಮಗೆ ಬೆಂಬಲ ಕೊಟ್ಟು ಬಸ್ಸನ್ನು ದಯಮಾಡಿ ನೀವು ಬಂದ್ ಮಾಡಿ ನೀವು ನಮ್ಮ ಹೋರಾಟವನ್ನು ಭಾಗಿಯಾಗಬೇಕು. ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು ಆ ವಿಚಾರವಾಗಿ ನಾವು ಬೆಳಗಾವಿ ಬಂದ್ ಮಾಡ್ತಾ ಇದ್ದೀವಿ. ಯಾವುದೇ ಅಧಿಕಾರಿ ಮೇಲೆ ಯಾರು MES ಕೊಂಡರು ನಮ್ಮ ಯಾರಿಗೆ ಕನ್ನಡ ವ್ಯಕ್ತಿಗಳಿಗೆ ಯಾವುದೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿ ಬಂದ್ ಮಾಡ್ತಾ ನೀವೆಲ್ಲರೂ ದಯವಿಟ್ಟು ಬಸ್ಸನ್ನು ಒಳಗಡೆ ನಿಂತು ಅಷ್ಟೇ. ಕನ್ನಡ ಪರ ಸಂಘಟನೆ ಒಕ್ಕೂಟಕ್ಕೆ, ಕನ್ನಡ ಪರ ಸಂಘಟನೆ ಒಕ್ಕೂಟಕ್ಕೆ, ಕನ್ನಡ ಪರ ಸಂಘಟನೆ ಒಕ್ಕೂಟಕ್ಕೆ, ಕನ್ನಡ ಪರ ಸಂಘಟನೆ ಒಕ್ಕೂಟಕ್ಕೆ. ಕರ್ನಾಟಕ ಬಂದ್ ಆಗಲೇಬೇಕು, ಕರ್ನಾಟಕ ಬಂದ್ ಆಗಲೇಬೇಕು, ಕರ್ನಾಟಕ ಬಂದ್ ಆಗಲೇಬೇಕು. ಸಾರಿಗೆ ಇಲಾಖೆ ಸಿಬ್ಬಂದಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಾ ಇರುವಂತದ್ದು ಮುಖ್ಯವಾಗಿ ಇಲ್ಲಿರುವಂತಹ ಕರ್ಮೆ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಈ ರೀತಿ ಗುಲಾಬಿ ಹೂವನ್ನು ಕೊಡೋದ್ರ ಮೂಲಕ ನಾಡಿನ ಬಂದ್ಗೆ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಾಳೆ ಬೆಳಗಾವಿಯಲ್ಲಿ MES ಕ್ರಮ ಆಗಬೇಕು. ಅದರ ಜೊತೆಗೆ MES ಬ್ಯಾನ್ ಆಗಬೇಕನ್ನುವಂತ ನಿಟ್ಟಿನಲ್ಲಿ ಈಗ ಖುದ್ದು ಕರ್ವೆ ಕಾರ್ಯಕರ್ತರೇ ಫೀಲ್ಡ್ಗೆ ಇಳಿದು ಮನವಿಯನ್ನು ಮಾಡ್ಕೊಳ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ನಮ್ಮ ಜೊತೆಗೆ ನಾಳೆ ಕರ್ನಾಟಕ ಬಂದ್ ಕರೆಗೆ ನೀವು ಆಡ ಬರತ್ತಾರಲ್ರಿ ಎಲ್ಲ ನೀವು ನಮ್ಮ ಜೊತೆಗೆ ಇರಬೇಕು. ಬಸ್ ಹೋಗ್ಲಿ ನಿಲ್ಲಿಸ್ಕೊಡ್ರಿ ನಾಳೆ ಕರ್ನಾಟಕ ಬಂದ್ ಕರೆಗೆ ನಿಮ್ಮ ಬೆಂಬಲ ಇರಬೇಕು. ನೀವು ಬಂದು ಬಸ್ ಬಂದ್ ಮಾಡಿ ನಮ್ಮ ಜೊತೆಗೆ ಹೋರಾಟಕ್ಕೆ ನೀವು ಬರ್ಬೇಕಂತ ದಯಮಾಡಿ ನಿಮ್ಮ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಮ ಜೊತೆ ಸಹಕಾರ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಬೆಳಗಾವಿ ಸಹಕಾರ ಮಾಡಿ ಅನಾಹುತಕ್ಕೆ ಅವಕಾಶ ಮಾಡಬೇಕು. ನಾಳೆ ಕರ್ನಾಟಕ ಬಂದಿದೆ. ನಿಮ್ಮ ಆಟೋ ಚಾಲಕರು ಎಲ್ಲರೂ ಕೂಡ ಬಂದ್ ಮಾಡಬೇಕು ಅಂತ ಕನ್ನಡ ಚಾಲಕರೇ ಕನ್ನಡ ಚಾಲಕಕ್ಕೆ ನೀವು ನಮ್ಮ ಜೊತೆ ಹೋರಾಟಕ್ಕೆ ನಿಂತ್ಕೊಂಡು ಎಲ್ಲ ಆಟೋದಾರಿಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾತಾಡ್ಕೊಂಡು ನಿಮ್ಮೆಲ್ಲರಿಗೂ ಬಂದಿಗೆ ಬೆಂಬಲವನ್ನು ಕೊಟ್ಟು ನಮ್ಮ ಜೊತೆಗೆ
ಸೊ ನಾಳೆ ಬಂದ್ ಕರೆಗೆ ಹೋರಾಟಕ್ಕೆ ನಮ್ಮ ಜೊತೆ ಪ್ರಾರಂಭಕ್ಕೆ ಮುನ್ನಡಿಬೇಕನ್ನೋ ನಾವು ಮನವಿಯನ್ನು ಮಾಡ್ಕೊತೀವಿ. ಬಂದ್ ಮಾಡಿದ್ರಕನ ಏನು ಇದನ್ನ ಆಗೋದಿಲ್ಲ, ತೊಂದರೆ ಇಲ್ಲ. ಅದಕ್ಕಾಗಿ ನಾವು ಹೇಳೋದಕ್ಕನ ನಿಮ್ಮ ಸಲುವಾಗಿ ಇದನ್ನು ಕರ್ನಾಟಕ ಬಂದ್ ಕರೆ ಕೊಟ್ಟಂಥದ್ದು ಹೋರಾಟ ಇದೆ. ಆ ಹೋರಾಟಕ್ಕೆ ನೀವು ಎಲ್ಲ ವ್ಯಾಪಾರಿಗಳು ನಮ್ಮ ಜೊತೆಗೆ ಬಂದು ನಿಂತ್ಕೋಬೇಕಂತ ನಾವು ನಿಮ್ಮ ಮನವಿಯನ್ನು ಮಾಡ್ಕೊತಾ ಇದ್ವಿ. ಬರ್ರಿ ಕಡೆ ಎಲ್ಲರೂ ಬರ್ರಿ ಈ ಕಡೆ ಬನ್ನ. ನಿಮ್ಮ ಹಣ್ಣಿನ ವ್ಯಾಪಾರಿಗಳು ಅವು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಮಟ್ಟ ಕರ್ನಾಟಕ ರಾಜ್ಯ ನಾಳೆ ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದು ಕೂಡ ನಾವು ಇವತ್ತು ಇಲ್ಲಿ ಬಸ್ ಚಾಲಕರ ಜೊತೆ ಆಮೇಲೆ ಬಸ್ KSRTC ಡಿಪೋ ಅವರು DC ಅವ್ರ ಜೊತೆ ನಾವು ಮಾತುಕತೆಯನ್ನು ಮಾಡಿಕೊಂಡು ಇವತ್ತು ನಿಮ್ಮ ಎಲ್ಲ ಚಾಲಕರಿಗೆ ನಾವು ಗುಲಾಬಿಯನ್ನು ಹೂವನ್ನು ಕೊಟ್ಟು ಒಂದು ಕನ್ನಡ ಶಾಲವನ್ನು ಹಾಕಿ ನೀವು ಸಂಪೂರ್ಣ ನಮಗೆ ಬಂದ್ ಮಾಡಬೇಕಂತ ನಮಗೆ ಬೆಂಬಲವನ್ನು ಕೊಡಬೇಕಂತೂ ನಾವು ದಯಮಾಡಿ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಇವತ್ತು ಎಲ್ಲ ಬಸ್ ಚಾಲಕರಿಗೆ ನಾವು ಗುಲಾಬಿ ಹೂವನ್ನು ಕೊಟ್ಟು ನೀವು ಬಸ್ಸನ್ನು ಬಂದ್ ಮಾಡಬೇಕಂತ ಅವರಿಗೆ ನಾವು ಮನವಿಯನ್ನು ಮಾಡ್ಕೊಂಡು ಈ ಹೋರಾಟವನ್ನು ನಾವು ನಾಳೆಗೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಮಟ್ಟ ಹೋರಾಟವನ್ನು ಪ್ರಾರಂಭ ಆಗಿದೆ. ಬಂದ್ ಕರೆಗೆ ನೀವೆಲ್ಲ ಬೆಂಬಲವನ್ನು ಕೊಟ್ಟರೆ ಅಂದ್ರೆ ನಮ್ಮ ಜೊತೆಗೆ ನಾವು ನಿಮ್ಮ ಜೊತೆ ನಿಂದಿರ್ತೀವಿ ಅಂತ ಅವರಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಆಟೋ ಚಾಲಕರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ. ಅವರಿಗೂ ಗುಲಾಬಿ ಹೂವನ್ನು ಕೊಟ್ಟು ಕನ್ನಡ ಚಾಲನ್ನು ಹಾಕಿ ನಾವು ನಿಮ್ಮ ಜೊತೆ ಬೆಂಬಲಕ್ಕದೇವೆ ಅಂತೇಳಿ ಅವರು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಟನೂ ಎಲ್ಲ ಇವು ಚಾಲಕರು ನಮ್ಗೆ ಬೆಂಬಲ ಕೊಟ್ಟು ಹೋರಾಟಕ್ಕೆ ಬಂದು ಭಾಗಿಯಾದ್ರಂದ್ರೆ ನಾವು ಎಲ್ಲರನ್ನೂ ಶಾಂತ ರೀತಿಯಿಂದ ಹೋರಾಟವನ್ನು ನಡೆಸ್ತಾ ಇದ್ವಿ. ಇಲ್ಲ ಕೂಡ ಅವರು ಬಂದ್ ಮಾಡಲಿಲ್ಲ ಅಂದ್ರೆ ಆ ಬಂದ್ಗೆ ಜವಾಬ್ದಾರಿ ನಾವಿಲ್ಲ. ಯಾರಾದ್ರೂ ಏನೋ ಕಲ್ಲು ಹೋಗಿದ್ರು ಹೊಡೆದ್ರು ಪಡೆದ್ರು ಅಂತ ಅದಕ್ಕೆ ನಾವು ಜವಾಬ್ದಾರಿನೂ ನಾವು ತೊಗೊಳ್ಳೋದಿಲ್ಲ. ಅದಕ್ಕಾಗಿ ಶಾಂತ ರೀತಿಯಿಂದ ನೀವು ಬಂದ್ ಮಾಡಿ ನಮ್ಗೆ ಬೆಂಬಲವನ್ನು ಕೊಡಬೇಕಂತೇಳಿ ನಾವು ಇವತ್ತಿಂದ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ವಿ.